ಮತ್ತೆ ನಿನ್ನ ಕೇಳದೆ ಮರ್ತೋದೆ ನೋಡು. ನಿನಗೆ ನಮ್ಮನೇಲಿ ಹುಡುಗಿ ಇದೆ ಅಂತ ಯಾರು ಹೇಳಿದ್ದು ನಿನಗೆ? ಹೇಗೆ ಗೊತ್ತಾಯ್ತು? ಈ ಊರಿಗೆ ಹೇಗೆ ಬಂದೆ ನೀನು ಆ ಊರಿಂದ? ನನ್ನ ಫ್ರೆಂಡ್ ಸುರೇಶ ಅಂತ ಇನ್ನೊಬ್ಬ ಇದ್ದ ನೋಡು. ಅವನು ಹೇಳ್ದ ಇಲ್ಲಿ ಒಂದು ಹುಡುಗಿ ಇದೆ, ಹೋಗಿ ನೋಡ್ಕೊ ಬನ್ನಿ ಅಂತ. ಫಸ್ಟ್ ನಾವು ನೋಡಕ್ ಬಂದಿದ್ದು ಕೋಮಲ ಅಂತ, ಆ ಹುಡುಗಿನ ನೋಡಕ್ ಬಂದಿದ್ವಿ. ಆಮೇಲೆ ಇಲ್ಲಿ ಬಂದ್ಮೇಲೆ ನೋಡಿದ್ಮೇಲೆ ಸರಿ ಇನ್ನೊಂದು ಹುಡುಗಿ ಇದೆ ಅಂತ ಅಂದ್ಬಿಟ್ಟು ತ್ರಿವೇಣಿ ಅಂತ ಆ ಹುಡುಗಿ ಹೆಸರು, ಆ ಹುಡುಗಿ ಅಡ್ರೆಸ್ ಎಲ್ಲ ಹೇಳಿದ್ರು. ಆಮೇಲೆ ಬಂದ್ವಿ ನಿಮ್ಮ ಮನೆಗೆ. ಓ, ನಮ್ಮ ಸುರೇಶ ಕಳಿಸ್ತಿದ್ದ. ಸರಿ ಸರಿ. ಓ, ನೀವು ಫಸ್ಟ್ ಕೋಮಲನ್ ನೋಡಕ್ ಹೋಗಿದ್ರಾ? ಆ ಮನೆಗೆ ಯಾಕೆ ಹೋಗಿದ್ದು ಹುಡುಗಿ ನೋಡಕ್ಕೆ? ನಿನ್ಗೆ ಇನ್ಯಾವ ಹುಡುಗಿನ ಸಿಗ್ತಾ ಇರ್ಲಿಲ್ವಾ? ಯಾಕೋ ಆ ಥರ ಹೇಳ್ತೀರಾ? ಅವರು ಒಳ್ಳೆ ಹುಡುಗಿ ಅಂತ ಹೇಳಿದ್ರಪ್ಪ ಅವರು, ಅದಕ್ಕೆ ಹೋದ್ವಿ. ಸುರೇಶ ಹೇಳಿದ್ಕೆ ಹೋಗಿದ್ ನಾವು. ಯಾಕೋ ಯಾಕೋ ಆ ಥರ ಹೇಳ್ತೀರಾ? ಅಯ್ಯೋ, ಅವಳು ನನ್ನ ತಮ್ಮನ ಮಗಳು. ಆದರೆ ನನ್ನ ತಮ್ಮನ ಮಗಳು ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ ಅಷ್ಟೇನೆ. ಹೋಗಿ ಹೋಗಿ ಎಂಥ ಹುಡುಗಿಗೆ ಹೋಗಿ ತಗ್ಲಾಕೊಂಡ್ಬಿಡ್ತಾ ಇದ್ದು. ಸದ್ಯಕ್ಕೆ ನನ್ನ ಮಗಳನ್ನ ನೋಡಕ್ ಬಂದಿದ್ಕೆ ನೀನು ಹೆಂಗೋ ಬಚಾವಾದೆ. ಹೋಗಿ ಹೋಗಿ ಅಂಥ ಮನೆಯಿಂದ ಹೆಣ್ಣು ತಗೊಂಡು ಹೋಗ್ತಾ ಇದ್ದ ನಿನ್ನ ಮಗಂಗೆ. ನಿನ್ನಂಥವ್ರಿಗೆಲ್ಲ ಆ ಹುಡುಗಿ ಅಲ್ಲ ಕಣೋ. ಯಾಕೋ ಆ ಥರ ಹೇಳ್ತೀಯಾ? ನೋಡಕ್ ಅವರು ಒಳ್ಳೆ ಜನ ಥರನೇ ಕಾಣಿಸ್ತಾರಲ್ಲ. ಹೌದು ಕಣಪ್ಪ, ನೋಡೋಕೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸೋದು, ಆಯಿತಾ? ನಾವಾದರೆ ಜೋರಾಗಿ ಮಾತಾಡ್ತೀವಿ, ನಾವು ಒಳ್ಳೆಯವ್ರ ಥರ ಅನ್ಸಲ್ಲ. ಅವರೆಲ್ಲ ಮೆತ್ತಗೆ ಮಾತಾಡ್ತಾರೆ ನೋಡು, ಅವ್ರನ್ನೇ ಒಳ್ಳೆಯವರು ಅಂತ ಅನ್ನೋದು ಜನಗಳಷ್ಟೇ. ಸದ್ಯಕ್ಕೆ ನೀನು ಬಚಾವಾಗಿದ್ದೀಯ ಬಿಡು, ಆ ಹುಡುಗಿನ ಮದುವೆ ಮಾಡ್ಕೊಳ್ದಿಲ್ಲ ನಿನ್ನ ಮಗನಿಗೆ. ಏನ್ ವಿಷಯ ಅಂತ ಹೇಳ್ದ್ರೆ ಈ ಥರ ಒಕ್ಟೊಕ್ಟಾಗಿ ಮಾತಾಡಿದ್ರೆ ನಂಗೇನೋ ಅರ್ಥ ಆಗುತ್ತೆ. ಯಾಕೋ ಈ ಥರ ಹೇಳ್ತೀಯಾ? ನೋಡು, ಅದೆಲ್ಲ ನೀನು ಕೇಳಕ್ಕೆ ಹೋಗ್ಬೇಡ, ನಾನು ಹೇಳೋದು ಇಲ್ಲ, ಆಯಿತಾ? ಸುಮ್ಮನೆ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ನಮ್ಗೆ ಯಾಕೆ? ಬೇಡ ಬಿಡು, ನೀನು ಹೆಂಗಿರೋ ಆ ಹುಡುಗಿನ ಮಾಡ್ಕೋತಾ ಇಲ್ವಲ್ಲ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ ಬಿಡು. ಆದರೆ ನನ್ನ ಮಗಳು ಆ ಥರ ಅಲ್ಲಪ್ಪ. ನನ್ನ ಮಗಳು ತುಂಬ ಚಿನ್ನದಂಥ ಹುಡುಗಿ. ಒಬ್ಬ ಹುಡುಗನ್ನೂ ಸಹ ಕಣ್ಣೆತ್ತಿ ನೋಡಲ್ಲ ಅಂಥ ಒಳ್ಳೆ ಹುಡುಗಿ, ಗೊತ್ತಾ? ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋರು ಪುಣ್ಯ ಮಾಡಿರಬೇಕು ಅಷ್ಟೇ. ಯಾಕೋ ಹುಡುಗಿ ಬಗ್ಗೆ ಆ ಥರ ಎಲ್ಲ ಹೇಳ್ದಲ್ಲ, ಏನಾಯ್ತು ಹೇಳೋ? ನಾನು ನಿನ್ನ ಸ್ನೇಹಿತ ಅಲ್ವೇನೋ? ಹೌದು ಕಣೋ, ನೀನು ನನ್ನ ಸ್ನೇಹಿತನೇ. ಅವರು ಅಷ್ಟೇ ನನ್ನ ತಮ್ಮನ ಮಗಳೇನೆ, ಆಯಿತಾ? ಬೇರೆ ಯಾರೂ ಅಲ್ಲ. ಅವ್ರಮ್ಮ ಅಂತೂ ತುಂಬ ಬಜಾರಿ ಅಂದರೆ ಬಜಾರಿ. ಅವಳ ಕಾಟ ತಡೆಯೋಕ್ಕಾಗ್ದಲೇ ನನ್ನ ತಮ್ಮ ಊರು ಬಿಟ್ಟೆ ಓಡೋಗ್ಬಿಟ್ಟಿದ್ದಾನೆ, ಗೊತ್ತಾ? ಈ ನಮ್ಮನೆ ಆ ಥರ ಆದಮೇಲೆ ಮಗಳು ಇನ್ಯಾವ ಥರ ಅಂತ ತಿಳ್ಕೊ ನೀನು. ಅದಕ್ಕೆ ಹೇಳಿದ್ದು, ನೀವು ನೋಡಿದ್ರೆ ತುಂಬ ಒಳ್ಳೆ ಜನ ಮತ್ತು ಸೈಲೆಂಟ್ ಜನ. ನಿಮ್ಮಂಥವ್ರಿಗೆಲ್ಲ ಅಂಥ ಹುಡುಗಿರ್ನ ಮಾಡ್ಕೊಂಬಿಟ್ಟು ಏನು ಮಾಡ್ತಾಯಿದ್ರಿ ನೀವು? ನಾಳೆ ದಿನ ನನ್ನ ತಮ್ಮನಿಗಾಗಿದ್ದ ಪರಿಸ್ಥಿತಿನೇ ನಿನ್ನ ಮಗಂಗೂ ಆಗ್ತಾ ಇತ್ತು. ನೋಡು, ನೀನು ನನ್ನ ಸ್ನೇಹಿತ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಮಗಳನ್ನೇ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಆ ಹುಡುಗಿನ ಮಾತ್ರ ನೀನು ಮಾಡ್ಕೋಬೇಡ ಯಾವುದೇ ಕಾರಣಕ್ಕೂ. ಇಲ್ಲ ಕಣೋ, ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ನಿನ್ನ ಮಗಳೇ ತುಂಬ ಇಷ್ಟ ಆಗಿದ್ದಾಳೆ. ಅದಕ್ಕೆ ತಾನೇ ನಾವು ಮತ್ತೆ ಮತ್ತೆ ಬಂದಿದ್ದು ನಿಮ್ಮ ಮನೆಗೆ. ಆ ಹುಡುಗಿನ ಮಾಡ್ಕೋಬೇಕು ಅನ್ನೋದಿದ್ರೆ ಅವ್ರ ಮನೆಗೆ ಹೋಗ್ತಾ ಇದ್ದು ನಾವು. ಅಯ್ಯೋ, ನಾನು ನನ್ನ ತಮ್ಮನ ಮಗಳಿಗೆ ಮಾಡಬೇಕು ಅನ್ನೋದೇ ನನಗೂ ಇಷ್ಟ ಇದೆ ಕಣೋ. ಆದರೆ ಇಂಥವ್ರನ್ನೆಲ್ಲ ನಾವು ಯಾರಿಗಾರ ಮದುವೆ ಮಾಡಿಕೊಟ್ಟು ಅವ್ರೇನಾರ ಗಲಾಟೆ ಆದರೆ ನಮ್ಮನ್ನೇ ತಾನೇ ಅಂತಾರೆ. ಒಂದು ಸ್ವಲ್ಪನೂ ನಮ್ಮ ಮಾತು ಅಂತಲೇ ಕೇಳೋದಿಲ್ಲ. ನಮ್ಮನ್ನ ಕಂಡ್ರೇ ಆಗೋದಿಲ್ಲ ಅವರಿಗೆ. ಅಮ್ಮ ಮಗಳದೇ ಎಲ್ಲ ಮಾತು ನಡಿಬೇಕು, ಆ ಥರ ಆಡ್ತಾರೆ. ಅದಕ್ಕೆ ನಾವು ಅವ್ರನ್ನ ದೂರ ಇಟ್ಬಿಟ್ಟಿದ್ದೀವಿ. ಹಾಗಾಗಿರೋದಕ್ಕೆ ನನ್ನ ತಮ್ಮನ್ನು ಸಹ ಓಡಿಸ್ಬಿಟ್ಟಿದ್ದಾರೆ ಅವರಿಬ್ಬರು ಸೇರಿಕೊಂಡು. ಜನಗಳ ಕಣ್ಣಿಗೆ ಮಾತ್ರ ನಾನೇ ತುಂಬ ಒಳ್ಳೆಯವರು ಅನ್ನೋ ಥರ ತೋರಿಸ್ಕೋತಾರೆ ಅಷ್ಟೇ. ಆ ಥರ ಇದ್ದರೆ ನನ್ನ ತಮ್ಮ ಯಾಕೆ ಓಡೋಗ್ತಾ ಇದ್ದ ಇವ್ರ ಕಾಟ ತಡೆಯೋಕ್ಕಾಗ್ದಲೇ? ಹೌದು ಕಣೋ, ನೋಡೋಕ್ಕೇನು ಆ ಥರ ಕಾಣಿಸಲ್ಲ. ಅವರು ಒಳ್ಳೆ ಜನ ಅಂತಾನೆ ಅನಿಸ್ತಾರೆ. ಹೌದಪ್ಪ, ನೋಡೋರ್ ಕಣ್ಣಿಗೆಲ್ಲ ಆ ಥರನೇ ಕಾಣಿಸೋದು. ಆದರೆ ಮಾಡೋ ಕೆಲಸಗಳು ಮಾತ್ರ ಹೇಳೋಕ್ಕಾಗಲ್ಲ ನಮ್ಮ ಬಾಯಲ್ಲಿ. ಆ ಥರ ಕೆಲಸಗಳನ್ನ ಮಾಡ್ತಾರೆ ಅವರು. ಓ, ನೀವೇನಾ ಹಾಗಾದರೆ ನೋಡೋಕೆ ಹೋಗಿದ್ದಿದ್ದು ಅವ್ರ ಮನೆಗೆ ಹುಡುಗಿನ? ಹೌದು ಕಣೋ, ನಾವೇನೆ ನೋಡೋಕೆ ಹೋಗಿದ್ದಿದ್ದು. ಅದೇ ನನ್ನ ಮಗಳ ಹತ್ರ ಬಂದು ಹೇಳ್ತಾ ಇದ್ಲಂತೆ ಅವಳು, ನನಗೆ ಸಿಟಿಯಿಂದ ಹುಡುಗ ಬಂದಿದ್ದಾನೆ, ನಾನು ಅವನ್ನೇ ಮದುವೆ ಆಗೋದು, ಅಯ್ಯೋ ತುಂಬ ಚೆನ್ನಾಗಿದ್ದಾನೆ, ಒಪ್ಕೊಂಡು ಹೋಗಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ಲಂತೆ. ಅದಕ್ಕೆ ನಾನು ನನ್ನ ಮಗಳು ಅನ್ಕೋತಾ ಇದ್ದು, ಏನಪ್ಪ ಯಾರು ಪಾಪ ಹೋಗಿ ಅಂಥವ್ರ ಮನೆಯಿಂದ ಹೆಣ್ಣು ತೊಗೊಳಕ್ಕೆ ರೆಡಿಯಾಗಿರೋದು, ಅಂಥ ಬಜಾರಿಯವರೆಲ್ಲ ಸಿಕ್ಕಿದ್ರೆ ಅವ್ರಗಳ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದು. ಇಲ್ಲ ಕಣೋ, ನಾವು ನೋಡ್ಕೊಂಡು ಹೋಗಿದ್ದಿದ್ದು ಅಷ್ಟೇ. ನಾವೇನಿಲ್ಲ ನಮ್ಮ ಅಭಿಪ್ರಾಯನ ಅವ್ರಿಗೇನು ತಿಳಿಸಿರ್ಲಿಲ್ಲ. ಮನೆಯವರು ಎಲ್ಲ ಒಪ್ಕೋಬೇಕಲ್ವಾ? ಎಲ್ಲರೂ ಒಪ್ಪಿದ ಹುಡುಗಿನ ಮಾಡ್ಕೊತೀನಿ ಅಂತ ನನ್ನ ಮಗನು ಅಂತ ಇದ್ದ. ಅದೇ ಇದು ಮಾಡಿಕೊಂಡು ಇಷ್ಟು ದಿನಗಳಾಯ್ತು ಅಷ್ಟೇ. ನಾವೇನು ಅವ್ರು ಒಂದ್ಸಲನೇ ಹೋಗಿ ನೋಡ್ಕೊಂಡ್ ಬಂದಿದ್ದು ಅಷ್ಟೇ. ಹೋಗ್ಲಿ ಬಿಡು, ಒಳ್ಳೆ ಕೆಲಸ ಮಾಡಿದ್ಯಾ. ಇಲ್ಲಾಂದರೆ ಹೋಗಿ ಹೋಗಿ ಅಂಥ ಮನೆಯಿಂದ ಹೆಣ್ಣು ತಂದು ನಿನ್ನ ಸಂಸಾರನೂ ಹಾಳು ಮಾಡ್ಕೋತಾ ಇದ್ದೆ ಅಷ್ಟೇ ನೀನು. ನೋಡೋಕ್ಕೆ ಅಮ್ಮ ಮಗಳು ಇಬ್ರು ತುಂಬಾ ಮುಗ್ದ್ರು ಅಂತ ಅನ್ಸುತ್ತೆ. ಆ ಅಮ್ಮನವರಂತೂ ತುಂಬಾ ಕಷ್ಟಜೀವಿ ಅನ್ಸುತ್ತೆ. ಹೌದು ಕಣೋ, ನೋಡೋರ್ ಕಣ್ಗೆಲ್ಲ ಆ ಥರನೇ ಕಾಣಿಸೋದವರು.
ಹೋಲಿ ಬಿಡಪ್ಪ, ನಮ್ಗೆ ಯಾಕೆ ಅವ್ರ ವಿಚಾರ. ನಿನ್ನ ಮಗನಿಗಂತೂ ಮಾಡ್ಕೋತಾ ಇಲ್ವಲ್ಲ, ನಾವು ಯಾಕೆ ಸುಮ್ಮನೆ ಅವ್ರ ಬಗ್ಗೆ ತಲೆಗೆಡ್ಸ್ಕೊಳ್ಳೋದು. ಮುಂದಿನ ವಿಚಾರ ನೋಡೋಣ ಬಿಡು. ಆಯ್ತು ಕಣ, ಆಯ್ತು, ನಮಗಂತೂ ಎಲ್ಲ ಓಕೆ ಆಗಿದೆ. ನೀವು ಎಲ್ಲ ಒಂದಿನ ಬನ್ನಿ, ನಮ್ಮ ಮನೇನೂ ಎಲ್ಲ ನೋಡ್ದಂಗೆ ಆಗುತ್ತೆ. ನಿನ್ನ ಮಗಳಿಗೂ ನಾ ಕೊಡೋ ಜಾಗ ಹೇಗಿರುತ್ತೆ ಅಂತ ನೀನು ತಿಳ್ಕೊಂಡಂಗೆ ಆಗುತ್ತೆ. ಬಂದು ನೋಡಿ ಮುಂದಿನ ಮಾತುಕತೆ ಆಡೋಣ ಕಣೋ. ನೀನು ನನ್ನ ಸ್ನೇಹಿತ ಆಗಿರೋದ್ರಿಂದ ನಾನೇನು ಬಂದು ನೋಡೋ ಅಂಥ ಅವಶ್ಯಕತೆ ಇಲ್ಲ ನನಗೆ, ಆಯಿತಾ. ನೀನು ಹೇಗೆ ಅಂತ ನಂಗೆ ಮೊದಲಿಂದನೂ ಗೊತ್ತು. ಆಗಲ್ಲ ಕಣೋ, ಆದ್ರೂ ಶಾಸ್ತ್ರ ಸಂಪ್ರದಾಯ ಅನ್ನೋದೊಂದು ಇರುತ್ತಲ್ವಾ. ನೀನು ಬಾ, ನಮ್ಮ ಮನೆಗೂ ಬಂದಂಗೆ ಆಗುತ್ತೆ. ಆಯ್ತಾ, ಬಂದಂಗೂ ಆಗುತ್ತೆ, ನಮ್ಮ ಮನೇಲೆಲ್ಲ ನೋಡ್ದಂಗೆ ಆಗುತ್ತೆ. ನಿನ್ನ ಮಗಳು ಯಾವ ಮನೇಲಿ ಜೀವನ ಮಾಡ್ತಾಳೆ ಅನ್ನೋದನ್ನ ನೀನು ತಿಳ್ಕೊಳ್ಳೋದು ಬೇಡವಾ. ಆಯಿತು ಬಿಡು, ಬರ್ತೀನಿ. ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಬರ್ದಲ್ಲೇ ಇರ್ತೀನಾ. ಸರಿ ಕಣೋ, ಆಯ್ತು, ನಾನು ಇನ್ನು ಹೊರಡ್ತೀನಿ. ಹಾಗಾದ್ರೆ ಟೈಮ್ ಆಯ್ತು. ಇರೋ, ಊಟ ಮಾಡ್ಕೊಂಡು ಹೋಗುವಂತೆ. ನನ್ನ ಮಗಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಇಲ್ಲಪ್ಪ, ಇನ್ನು ಮುಂದೆ ಬರ್ತಾ ಇರ್ತೀನಲ್ಲ ಬಿಡು, ನಾನು ಸೊಸೆ ಕೈಲಿ ಊಟ ಮಾಡಿಕೊಂಡೇ ಹೋಗ್ತೀನಿ. ಈಗ ಆಗೋದಿಲ್ಲ ಕಣೋ, ಈಗ ಟೈಮ್ ಆಗಿದೆ. ನನ್ನ ಮಗಳಂತೂ ಹೊರಗಡೆ ಹೋಗೋದೇ ಅಪರೂಪ. ಎಲ್ಲೋ ಸ್ನೇಹಿತೆ ಸಿಗಿ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಅದಕ್ಕೆ ಇಷ್ಟು ಲೇಟ್ ಆಗಿದೆ ಅನಿಸುತ್ತೆ. ಇಲ್ಲ ಅಂದರೆ ಇಷ್ಟೋ ತನಕ ಮಾಡೋ ಹುಡುಗಿನೇ ಅಲ್ಲ ನನ್ನ ಮಗಳು. ಎಲ್ಲೂ ಹೋಗೋದೇ ಇಲ್ಲ ಕಣೋ ಆ ಹುಡುಗಿ. ಆಯ್ತು, ಇರಲಿ ಬಿಡು, ಪರವಾಗಿಲ್ಲ, ನಿಧಾನಕ್ಕೇನೆ ಬರಲಿ. ನಾನು ಬರ್ತೀನಿ ಮತ್ತೆ. ಆಯ್ತಾ, ನೀನು ಬಾ ನಮ್ಮ ಮನೆಗೆ, ಮುಂದಿನ ಮಾತುಕತೆ ಆಡೋಣ. ಆಯಿತು ಬಿಡಪ್ಪ, ಬರ್ತೀನಿ ನಾನು ನಿಮ್ಮ ಮನೆಗೆ. ಆದರೂ ನಿನ್ನ ಮಗಳ ಅಭಿಪ್ರಾಯನೂ ಕೇಳೋದು ಒಂದ್ಸಲ ಒಳ್ಳೇದು ಅನ್ಸುತ್ತೆ. ಸುಮ್ಮನೆ ನಾವಿಬ್ಬರೇ ತೀರ್ಮಾನ ತಗೊಂಡ್ರೆ ಆಗೋದಿಲ್ಲ ಅಲ್ವಾ. ಮುಂದೆ ಅವರಿಬ್ಬರಲ್ವಾ ಜೀವನ ಮಾಡೋದು. ಅವ್ರನ್ನೂ ಒಂದು ಮಾತು ಕೇಳು, ನಿನ್ನ ಮಗಳೂ ಏನಂತ. ನನ್ನ ಮಗಳನ್ನ ಆ ಥರ ಎಲ್ಲ ಬೆಳೆಸಿಲ್ಲ ಕಣೋ. ನಾನು ಯಾವ ಹುಡುಗನ್ನ ನೋಡಿ ಮದುವೆ ಮಾಡ್ಕೊ ಅಂತ ಅಂತೀನೋ ಆ ಹುಡುಗನ್ನೇ ಮದುವೆ ಆಗೋದವಳು. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ನನ್ನ ಮಗಳು ಯಾವತ್ತಿದ್ರೂ ನಿನ್ನ ಮನೆ ಸೊಸೆನೇ. ಅವಳಿಗೆ ಆ ಹುಡುಗ ಈ ಹುಡುಗ ಅನ್ನೋದೆಲ್ಲ ಇಲ್ಲ. ನಾನು ಯಾವ ಹುಡುಗನ ತೋರಿಸ್ತೀನೋ ಆ ಹುಡುಗನೇ ಮದುವೆ ಆಗೋದವಳು ಅಂತ ಹೇಳಿದಾಳೆ ನನಗೆ ಮೊದಲೇನೆ. ಸರಿನಪ್ಪ, ಆಯಿತು, ನಿನ್ನಿಷ್ಟ ಆಗಿದ್ರೆ. ನಮ್ಮ ಕಡೆ ಅಂತೂ ಎಲ್ಲ ಒಪ್ಕೊಂಡಿದ್ದಾರೆ. ನಿನ್ನ ಅಭಿಪ್ರಾಯ ಬೇಕಾಗಿತ್ತು ಅಷ್ಟೇ. ನೀನು ಒಪ್ಪಿಕೊಟ್ಮೇಲೆ ಇನ್ನೇನಂತೆ, ಮದುವೆ ಮಾಡ್ತಾ ಇರೋದೇನೆ. ಮೊದಲು ನನ್ನ ಹೆಂಡತಿಗೆ ಈ ವಿಷಯ ಹೇಳ್ತೀನಿ, ನಿನ್ನ ಸ್ನೇಹಿತನ ಮಗಳೇ ಅಂತ. ಅವಳಂತೂ ಇನ್ನೂ ತುಂಬ ಖುಷಿ ಪಡ್ತಾಳೆ. ಆಯ್ತಪ್ಪ, ಮನೇಲಿ ಎಲ್ಲರನ್ನೂ ನಾನು ಕೇಳಿದೆ ಅಂತ ಹೇಳು. ಮತ್ತೆ ಎಲ್ಲರೂ ಒಂದಿನ ಬನ್ನಿ. ಆಯ್ತು ಬಿಡು, ಇನ್ನು ಮುಂದೆ ಏನು ಬರೋದು ಹೋಗೋದು ಇದ್ದೇ ಇರುತ್ತೆ. ಬೀಗ್ರಾಗ್ತಾ ಇದ್ದೀವಿ, ಇನ್ನೇನಂತೆ. ಸರಿ ಕಣೋ, ಆಯಿತು, ನಾನು ಇನ್ನು ಹೊರಡ್ತೀನಿ. ನನಗಂತೂ ನೀನು ಸಿಕ್ಕಿದ್ದು ತುಂಬನೇ ಖುಷಿಯಾಗಿದೆ. ಏನೋ ಒಂದು ಕಳ್ಕೊಂಡಿದ್ದ ವಸ್ತು ಮತ್ತೆ ಸಿಕ್ಕಿದಂಗಾಗಿದೆ ನನಗೆ. ಹೌದು ಕಣೋ, ನನಗೂ ಅಷ್ಟೇ. ನಾನಂತೂ ಯಾವಾಗ ನಿನ್ನ ನೋಡ್ತೀನೋ, ಸಿಗ್ತೀಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಮತ್ತೆ ನಾವಿಬ್ಬರು ಒಂದಾಗಿದ್ದು ನನಗಂತೂ ತುಂಬಾ ಖುಷಿಯಾಗಿದೆ. ಸರಿ ಕಣೋ, ಆಯಿತು, ನಾನು ಇನ್ನು ಹೊರಡ್ತೀನಿ. ಯಾಕೆ ಇವನು ಆ ಕೋಮಲನ ಬಗ್ಗೆ ಆ ಥರ ಹೇಳಿದ್ನಲ್ಲ. ಊರಲ್ಲಿ ನೋಡಿದ್ರೆ ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ ಅಂತ ಅಂತಾರೆ. ಇವನು ನೋಡಿದ್ರೆ ಈ ಥರ ಹೇಳಿದ್ನಲ್ಲ. ಏನಿರ್ಬೋದು ವಿಷಯ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಏನಾದರೂ ಇರಲಿ, ನನಗೇನಂತೆ. ಒಟ್ನಲ್ಲಿ ಏನಪ್ಪ ಅಂತ ಅಂದರೆ, ನನ್ನ ಸ್ನೇಹಿತನ ಮಗಳೇ ನನ್ನ ಮನೆ ಸೊಸೆ ಆಗ್ತಿರೋದಲ್ಲ, ಅದೇ ನನಗೆ ಖುಷಿ. ಮೊದಲೇ ವಿಚಾರನ ನಮ್ಮ ಮನೆಯವ್ರಿಗೆಲ್ಲ ಹೋಗಿ ಹೇಳಬೇಕು, ಅವರು ತುಂಬ ಖುಷಿ ಪಡ್ತಾರೆ. ನನ್ನ ಹೆಂಡತಿ ಬೇರೆ ಹುಡುಗಿರು ಹೇಗೋ ಏನೋ ಅನ್ನೋದನ್ನ ತುಂಬ ಗಾಬರಿಯಾಗಿದ್ಲು. ಈಗ ನನ್ನ ಸ್ನೇಹಿತನ ಮಗಳೇನೆ, ಅವಳು ನನಗೆ ಗೊತ್ತಿರೋರೆ ಅಂದರೆ ಇನ್ನೂ ಖುಷಿ ಆಗ್ತಾಳೆ ಅವಳು. ನನ್ನ ಮಗನ ಮದುವೆ ಬೇಡ ಅಂತ ಅಂದಿದ್ಕು, ಒಪ್ಕೊಂಡಿದ್ಕು, ನನ್ನ ಸ್ನೇಹಿತನ ಮಗಳೇ ಸಿಕ್ಕಿದ್ಕಂತೂ ಎಲ್ಲ ಒಂಥರ ಚೆನ್ನಾಗಿ ಕೂಡ್ ಬಂದಿದೆ.